ಈ ಸ್ಫೋಟದ ಬಗ್ಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ರಿಯಾಕ್ಷನ್ ಕೊಟ್ಟರು. ಅವರು ಹೇಳಿದ್ದು ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಈ ಸ್ಫೋಟ ಆಗಿರೋದು. ನಮಗೆ ಒಂದು 8 ಗಂಟೆ ಆಸುಪಾಸಿನಲ್ಲಿ ಕಾಲ್ ಬಂತು, ನಮಗೆ ಮಾಹಿತಿ ಬಂತು. ತಕ್ಷಣ ನಾವು ಸ್ಥಳಕ್ಕೆ ಭೇಟಿ ಕೊಟ್ವಿ. ಮೇಲ್ನೋಟಕ್ಕೆ 7 ಮನೆಗಳಿಗೆ ಹಾನಿಯಾಗಿದೆ, ಒಂದು ಮಗು ಸಾವನ್ನಪ್ಪಿದೆ, ಓರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 7 ಜನರಿಗೆ ಗಾಯಗಳಾಗಿದ್ದಾವೆ. 5 ಆಸ್ಪತ್ರೆಗಳಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಫೋಟ ಆದಾಗ ಆ ಮನೆಯಲ್ಲಿ ಒಬ್ಬರು ತಾಯಿ ಮತ್ತು ಒಂದು ಮಗು ಕೂಡ ಇತ್ತು, ಅಂದರೆ ಇಬ್ಬರಿದ್ದರು ಆ ಮನೆಯಲ್ಲಿ ಅಂತ. ಸೊ ಈ ಸ್ಫೋಟ ಯಾಕಾಯಿತು, ಹೆಂಗಾಯಿತು ಅಂಥೇಳಿ ತನಿಖೆ ನಡೀತಾ ಇದೆ. ಇನ್ನಷ್ಟೇ ಮಾಹಿತಿ ಹೊರಗೆ ಬರಬೇಕಾಗಿದೆ ಅಂತಂದರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಇದು ಒಂದು ಆಡುಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಳಗಿನ ಜಾವ 8 ಕಾಲಿಂದ 8:15 ಅಂದಾಜು ಪೊಲೀಸವ್ರಿಗೆ ಮಾಹಿತಿ ಬಂತು, ಇಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಆದಮೇಲೆ ಲೋಕಲ್ ಪೊಲೀಸವರು ಮತ್ತು DCP, ಜಾಯಿಂಟ್ CP ಎಲ್ಲರೂ ಬಂದಿದ್ದಾರೆ. ಮತ್ತು SDRF, ಫೈರ್ ಫೋರ್ಸ್, BDDS ಟೀಮ್, ನಮ್ಮದು FSL ಟೀಮ್, ಸೋಕೋ ಟೀಮ್ ಮತ್ತು ಬೇರೆ ನಮ್ಮ ಲೋಕಲ್ ಪೊಲೀಸವರು ಎಲ್ಲರೂ ಇದ್ದಾರೆ ಇಲ್ಲಿ. ಅವರು ATS ಅದು ನಾವು ನಮ್ಮದು ಟೆರಿಸ್ ಸೆಲ್ಲಿದೆ, ಅದನ್ನು ಎಲ್ಲ ಟೀಮ್ಸ್ಗೆ ನಾವು ಕಳಿಸಿದ್ದೀವಿ. ಮೇಲ್ನೋಟಿಗೆ ಈಗ ಯಾವುದು ಇದು ಏನು ಹಾನಿ ಆಗಿದೆ, ಸುಮಾರು ಮನೆಗೆ ಅಂದಾಜು 7-8 ಮನೆಗೆ ಜಾಸ್ತಿ ಹಾನಿ ಆಗಿದೆ ಮತ್ತು ಇನ್ನೂ 6-7 ಮನೆಗೆ ಪಾರ್ಷಲಿ ಡ್ಯಾಮೇಜ್ ಆಗಿದೆ. ಅದು ಇನ್ನೂ ಸ್ವಲ್ಪ ದೂರದ ಮನೆಯಲ್ಲಿ ಗ್ಲಾಸ್ ಕಿಟಕಿ ಅದು ಎಲ್ಲ ಡ್ಯಾಮೇಜ್ ಆಗಿದೆ. ಆ್ಯಸ್ ಆಫ್ ನಾವು ಇಲ್ಲಿವರೆಗೆ ಒಬ್ಬ ಮಗು, ಅದು 10 ವರ್ಷ ಅಂದಾಜು ಈಗ ಬರ್ತಾಯಿದೆ, ನಮ್ಮ ಮಾಹಿತಿ ಬಂದಿದೆ ಜಸ್ಟ್, ಅವ್ರದ್ದು ಡೆತ್ ಆಗಿದೆ, ಒಬ್ಬಂದು ಡೆತ್ ಆಗಿದೆ. ಇನ್ನೊಬ್ಬ ಸೀರಿಯಸ್ ಇದ್ದಾರೆ, ಒಬ್ಬ ಲೇಡಿ. ಬೇರೆ ಎಲ್ಲರೂ ಟೋಟಲ್ 10 ಜನ ಪೈಕಿ 1 ಡೆತ್ ಆಗಿದೆ, 1 ಸೀರಿಯಸ್. ಇನ್ನು 8 ಜನ ಇಂಜರೀಸಲ್ಲಿದ್ದಾರೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ. 5 ಕಡೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಅವರು ನಮ್ಮ ಪೊಲೀಸವರು ಮತ್ತು ಲೋಕಲ್ ಹೆಲ್ಪಿಂದ ಶಿಫ್ಟ್ ಮಾಡಿದ್ದೀವಿ ನಾವು. ಇಲ್ಲಿ ಈ ಘಟನೆದು ಡೀಟೇಲ್ ವಿವರ, ಆ ಜಾಗ ಏನಿದೆ ಅದು ಇನ್ನೂ ಕ್ಲೀನ್ ಆಗ್ತಾಯಿದೆ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗಲ್ಲ. ಆದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ, ಸುಮಾರಲ್ಲಿ ಇನ್ಫ್ಲೇಮೇಬಲ್ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತಿರೋದು ಅದು ಇತ್ತು, ಮನೆಯಲ್ಲಿ ಯೂಸ್ ಮಾಡೋರು ಐಟಮ್ಸ್ ಇದೆ. ಸೊ ಯಾವ ಮನೆಯಲ್ಲಿ ಏನು ಆ್ಯಕ್ಚುಲ್ ಡ್ಯಾಮೇಜ್ ಆಗಿದೆ, ಅಲ್ಲಿಂದ ಬ್ಲಾಸ್ಟ್ ಆಗಿದೆ, ಆ ಮನೆಯದು ಪೂರ್ತಿ ಈಗ ಕ್ಲಿಯರ್ ಮಾಡ್ತಾಯಿದ್ದಾರೆ ನಮ್ಮ ಟೀಮ್ ಅವರು.